ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಆಗಸ್ಟ್ 23ನೇ ದಿನದ ಪ್ರಚಲಿತ ಘಟನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ 2023 ಚಂದ್ರನ ದಕ್ಷಿಣ ಧ್ರುವಕ್ಕೆ ತಲುಪಿದ ಮೊದಲನೇ ಹಾಗೂ ಒಂದನೇ ದೇಶ ಭಾರತ. 2023ರಲ್ಲಿ ಏನೈತಿ, ಆಗಸ್ಟ್ 23ಕ್ಕೆ ಚಂದ್ರನ ದಕ್ಷಿಣ ಧ್ರುವಕ್ಕೆ ಏನೈತಿ ಚಂದ್ರಯಾನ ಮಿಷನ್ನ ಸಕ್ಸಸ್ಫುಲ್ಲಾಗಿ ಮಾಡಿದರು ಹೋದ ವರ್ಷ. ಸೊ ಆ ದಿನವನ್ನು ಏನೈತಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ 1947 ಸರ್ದಾರ್ ವಲ್ಲಭಾಯಿ ಪಟೇಲ್ ಉಪ ಪ್ರಧಾನಿಯಾಗಿ ನೇಮಕಗೊಂಡರು. 1947ರಲ್ಲಿ ಏನೈತಿ ಆಗಸ್ಟ್ 23ನೇ ತಾರೀಕು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಉಪ ಪ್ರಧಾನಿಯಾಗಿ ನೇಮಕ ಆಗಿದ್ದರು. ಖ್ಯಾತ ಕನ್ನಡ ಚಲನಚಿತ್ರ ನಟ ಡಾಲಿ ಧನಂಜಯ್ ಅವರ ಹುಟ್ಟುಹಬ್ಬಾಗಿದೆ. ನೆಕ್ಸ್ಟು ಗುಲಾಮರ ವ್ಯಾಪಾರದ ಸ್ಮರಣೆ ಮತ್ತು ಅದರ ನಿರ್ಮೂಲನೆ ಅಂತಾರಾಷ್ಟ್ರೀಯ ದಿನವನ್ನು ಆಗಸ್ಟ್ 23ರಂದೈತಿ ಆಚರಣೆಯನ್ನು ಮಾಡ್ತಾರೆ. ಇಂಟರ್ನ್ಯಾಷನಲ್ ಡೇ ಫಾರ್ ದ ರಿಮೆಂಬರೆನ್ಸ್ ಆಫ್ ದ ಸ್ಲೇವ್ ಟ್ರೇಡ್ ಆ್ಯಂಡ್ ಇಟ್ಸ್ ಅಬೊಲಿಷನ್ ಅಂತ ಆಚರಣೆಯನ್ನು ಮಾಡ್ತಾರೆ. ಸೊ ಈ ಆಚರಣೆಯನ್ನು ಮಾಡಲಿಕ್ಕೆ ಕಾರಣ ಏನಂದ್ರೆ, ವಿಶ್ವಸಂಸ್ಥೆ ಪ್ರತಿ ವರ್ಷವೂ ಆಗಸ್ಟ್ 23ರಂದು ಗುಲಾಮರ ವ್ಯಾಪಾರದ ಸ್ಮರಣೆ ಮತ್ತು ಅದರ ನಿರ್ಮೂಲನೆಯ ಅಂತಾರಾಷ್ಟ್ರೀಯ ದಿನವನ್ನು ಆಚರಣೆ ಮಾಡ್ತದೆ. ಗುಲಾಮರ ವ್ಯಾಪಾರದ ದುರಂತವನ್ನು ಎಲ್ಲರಿಗೂ ನೆನಪಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಅಟ್ಲಾಂಟಿಕ್ ಸಾಗರ ವ್ಯಾಪ್ತಿಯಲ್ಲಿ ನಡೆಯುತ್ತಿದ್ದ ಗುಲಾಮರ ವ್ಯಾಪಾರದ ನಿರ್ಮೂಲನೆಗೆ ನಡೆದ ದಂಗೆಯನ್ನು ಸ್ಮರಿಸಲು ಯುನೆಸ್ಕೋ ಈ ದಿನವನ್ನು ಆಚರಿಸಿಕೊಂಡಿದೆ. ಸೊ ಅದರ ಬಗ್ಗೆ ಇನ್ನೂ ಡೀಟೇಲಾಗಿ ಇಲ್ಲಿ ಕೊಟ್ಟರು, ನೀವು ಇದನ್ನ ಓದ್ಕೋಬೋದು. ನೆಕ್ಸ್ಟು, ಈ ಕೆಳಗಿನ ಯಾವ ಭಾರತೀಯ ವಿಜ್ಞಾನಿ ವಿನ್ ಫ್ಯೂಚರ್ ಸ್ಪೇಷಿಯಲ್ ಪ್ರೈಸ್ 2022 ಪಡೆದುಕೊಂಡಿದ್ದಾರೆ ಅಂತ ಇಲ್ಲಿ ಕೇಳ್ಯಾರು. ಇಲ್ಲಿ ಪತ್ಪಲ್ಸ್ ಪ್ರದೀಪ್ ಅನ್ನೋರು ಏನೈತಿ ಇದನ್ನ ಪಡೆದುಕೊಂಡರು. ನೆಕ್ಸ್ಟ್, ಮೆದುಳಿಗೊಂದು ಸುತ್ತು ಅಂದರು. ಇಲ್ಲಿ ಗಿಡ್ಡ ಎಂಬ ಡ್ಯಾನ್ಸ್ ಅಥವಾ ನೃತ್ಯ ಏನೈತಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಇಲ್ಲೈತಿ. ಇಲ್ಲಿ ಇದು ಗಿಡ್ಡ ಅನ್ನೋದು ಇದು ಪಂಜಾಬ್ ರಾಜ್ಯಕ್ಕೆ ಸಂಬಂಧಿಸಿದ ನೃತ್ಯ ಆಗೈತಿ. ಬಾಂಬೆ ಹೈ ಎನ್ನುವ ಪ್ರದೇಶ ಪ್ರಸಿದ್ಧವಾಗಿರುವುದು ಇದು ಪೆಟ್ರೋಲಿಯಂ ನಿಕ್ಷೇಪಕ್ಕೆ ಪ್ರಸಿದ್ಧ ಆಗಿದೆ. ಕೆಳದಿ ಸಂಸ್ಥಾನದ ಎರಡನೇ ರಾಜಧಾನಿಯಾದ ಇಕ್ಕೇರಿ ಜಿಲ್ಲೆಯಲ್ಲಿ ಎಲ್ಲಿದೆ ಅಂತ ಕೇಳ್ಯಾರು. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಹಾಗೆ ಅಜಂತಾದ ಚಿತ್ರಕಲೆ ಯಾವ ಕಾಲಕ್ಕೆ ಸೇರಿದ್ದಾಗಿದೆ? ಇದು ಶಾತವಾಹನರ ಕಾಲಕ್ಕೆ ಸೇರಿದ್ದಾಗಿದೆ. ಹಂಸಗೀತೆ ಅನ್ನೋದು ತರಾಸು ಅವ್ರದ್ದು. ಸಮರಸವೇ ಜೀವನ ವಿಕ್ರು ಗೋಕಾಕ್ ಅವ್ರದ್ದು. ನೆಕ್ಸ್ಟು, 1972ರಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ಈ ರಾಜ್ಯ ಮೊಲ ಹೊರುವ ಪದ್ಧತಿಯನ್ನು ನಿಷೇಧಿಸಿತು. ಯಾವುದಂದ್ರೆ ಕರ್ನಾಟಕ ಏನೈತಿ ಮೊಲ ಹೊರುವ ಪದ್ಧತಿಯನ್ನು 1972ರಲ್ಲಿ ನಿಷೇಧವನ್ನು ಮಾಡಿತು. ಸೂರ್ಯನ ಸುತ್ತಲೂ 88 ದಿನವನ್ನು ತೆಗೆದುಕೊಳ್ಳುವ ಗ್ರಹ ಯಾವುದಂದ್ರೆ ಬುಧ ಗ್ರಹ 88 ದಿನಗಳನ್ನು ತೆಗೆದುಕೊಳ್ತದೆ. ಇವರನ್ನು ಭಾರತೀಯ ಪ್ರಾಗೈತಿಕ ಕಾಲದ ಪಿತಾಮಹ ಎಂದು ಕರೀತಾರೆ. ಯಾರಂದ್ರೆ ಬ್ರೂಸ್ ಪೂಟ್ ಅವ್ರನ್ನ ಪ್ರಾಗೈತಿಹಾಸಿಕ ಕಾಲದ ಪಿತಾಮಹ ಎಂದು ಕರೀತಾರೆ. ಸುರಚಾಂಪುಂಬೊಲೆ ವಿದ್ಯುಲ್ಲತೆಯ ತೊರವೋಳ್ ಎಂಬ ವೃತ್ತ ಯಾವ ಶಾಸನದಲ್ಲಿದೆ ಅಂದರು? ಇದು ಶ್ರವಣಬೆಳಗೊಳದ ಶಾಸನದಲ್ಲಿದೆ. ಉತ್ತರ ಪುರಾಣದ ಕೃತಿಯ ಕರ್ತೃ ಯಾರಂದರೆ ಇಲ್ಲಿ ಗುಣಭದ್ರಾಚಾರ್ಯ ಅನ್ನೋರು ಇದನ್ನ ರಚನೆಯನ್ನು ಮಾಡ್ತಾರೆ. ಜೀನವಲ್ಲಭನ ಶಾಸನದಲ್ಲಿ ಯಾವ ಕವಿಯ ಜೀವನ ವಿವರಣೆಗಳಿವೆ ಅಂತ ಕೇಳ್ಯಾರು. ಇಲ್ಲಿ ಪಂಪನ ವಿವರಣೆಗಳು ಇದರಲ್ಲಿ ಅದಾವು. ನೆಕ್ಸ್ಟ್, ಇಲ್ಲಿ ಇನ್ಸ್ಟಾ ಹಿಂಬಾಲಕರಲ್ಲಿ ಮೋದಿ ಹಿಂದಿಕ್ಕಿದ ಶ್ರದ್ಧಾ ವಿರಾಟ್ ಕೊಹ್ಲಿ ಪಿಗ್ಗಿ ಟಾಪ್ ಅಂದರು. ಇಲ್ಲಿ ಶ್ರದ್ಧಾ ಕಪೂರ್ ಅವರು ಏನೈತಿ 9.414 ಕೋಟಿಯಷ್ಟು ಜನರನ್ನು ಇನ್ಸ್ಟಾದಲ್ಲಿ ಫಾಲೋವರ್ನ ಹೊಂದಿದ್ದಾರೆ.
ಸೊ ಮೋದಿಯವರಿಗೆ 9.13 ಕೋಟಿ ಜನ ಏನೈತಿ ಅವ್ರನ್ನ ಫಾಲೋ ಮಾಡ್ತಿದ್ರು. ಸೊ ಅತಿ ಹೆಚ್ಚು ಇಂಡಿಯಾದಾಗ ಅಂದ್ರೆ ವಿರಾಟ್ ಕೊಹ್ಲಿ ಅವರಿಗೆ 27 ಕೋಟಿ ಜನ ಏನೈತಿ ಇನ್ಸ್ಟಾದಲ್ಲಿ ಫಾಲೋವರ್ಸ್ದಾರು. ಸೆಕೆಂಡ್ ಇರೋದು ಪ್ರಿಯಾಂಕಾ ಚೋಪ್ರಾ ಅವರು 9.18 ಕೋಟಿ ಜನ ಏನೈತಿ ಅವರ ಫಾಲೋವರ್ಸನ್ನು ಹೊಂದಿದ್ದಾರೆ ಇನ್ಸ್ಟಾಗ್ರಾಮ್ದಾಗ. ನೆಕ್ಸ್ಟ್ ಕರ್ಮಯೋಗಿ ಪ್ರಶಸ್ತಿ 5 ಆಯ್ಕೆ ಅಂದರು. ಇಲ್ಲಿ 5 ಜನರಿಗೆ ಏನೈತಿ ಈ ಕರ್ಮಯೋಗಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವ್ರು ಯಾರ್ಯಾರು ಅನ್ನೋದ ನೀವು ಇಲ್ಲಿ ನೋಡ್ಕೋಬೋದು. ನೆಕ್ಸ್ಟ್ ಜಪಾನ್ಗೆ ಭಾರತದಿಂದ ಹಸಿರು ಅಮೋನಿಯಾ ರಫ್ತು ಅಂದರು. ಸೊ ಕೇಂದ್ರ ಸಚಿವ ಆಗಿರುವ ಪ್ರಹ್ಲಾದ್ ಜೋಶಿ ಅವರು ಇದಕ್ಕೆ ಅನುಮೋದನೆ ಕೊಟ್ಟು ಈ ಜಪಾನ್ ಮತ್ತು ಭಾರತ ದೇಶಕ್ಕೆ ಹಸಿರು ಅಮೋನಿಯಾ ರಫ್ತಿಂದ ಒಪ್ಪಂದವನ್ನು ಮಾಡಿಕೊಂಡರು. ಸೊ ಈ ಹಸಿರು ಅಮೋನಿಯಾವನ್ನು ಎಲ್ಲಿ ಬಳಸ್ತಾರೆ ಅಂದರೆ ಇವರು ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲು ಬದಲಾಗಿ ಏನೈತಿ ಈ ಹಸಿರು ಅಮೋನಿಯಾ ಬಳಕೆಯನ್ನು ಮಾಡಿಕೊಳ್ಳಲಿದ್ದಾರೆ ಅವರು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಾಂಪಿಯನ್ ಆಗಿದ್ದ ಅರ್ಚನಾ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಏನೈತಿ ಆಟದಿಂದ ನಿವೃತ್ತಿಯನ್ನು ಹೊಂದಿದ್ದಾರೆ. ಟಿ ಆಟಕ್ಕೆ ಇವರ ಟೇಬಲ್ ಟೆನ್ನಿಸ್ ಆಟಕ್ಕೆ ಇವರ ಪ್ರಸಿದ್ಧಿಯಾಗಿರು ಅರ್ಚನಾ ಕಾಮತ್ ಅವರ ಈ ಆಟಕ್ಕೆ ನಿವೃತ್ತಿಯನ್ನು ಹೇಳಿದರು. ನೆಕ್ಸ್ಟ್ 2022 ವಿಧಾನಸಭೆಯಲ್ಲಿ ಚುನಾವಣೆ ಸ್ಪರ್ಧೆ ನಟ ವಿಜಯರ TVK ಪಕ್ಷದ ಧ್ವಜ ಚಿಹ್ನೆ ಹಾಡು ಅನಾವರಣ ಮಾಡಿದರು. ತಮಿಳುನಾಡಿನ ಒಂದು ಪಕ್ಷಕ್ಕೆ ಏನೈತಿ ಇವರು ಸ್ವಂತ ಪಕ್ಷವನ್ನು ಕಟ್ಟಿ ಅದರ ಧ್ವಜ ಮತ್ತು ಚಿಹ್ನೆಯನ್ನು ಹಾಗೂ ಹಾಡನ್ನು ಕೂಡ ಅನಾವರಣ ಮಾಡಿದರು. TVK ಅಂದ್ರೆ ತಮಿಳಿಗ ವೆಟ್ರಿ ಕಳಗಂ ಅನ್ನೋದು ಇವರ ಪಕ್ಷದ ಹೆಸರಾಗಿದೆ. ನೆಕ್ಸ್ಟ್ ಭಾರತ ಸಹಿತ 35 ದೇಶಗಳಿಗೆ ಏನೈತಿ ಉಚಿತ ಪ್ರವಾಸಿ ವೀಸಾ ಘೋಷಿಸಿದ ಶ್ರೀಲಂಕಾ 35 ದೇಶಗಳಿಗೆ ಉಚಿತ ಪ್ರವಾಸ ವೀಸಾವನ್ನು ನೀಡಿದ. ಅವ ದೇಶಗಳು ಯಾವ್ಯಾವ ಅಂದರೆ ಭಾರತ, ಚೀನಾ, ಬ್ರಿಟನ್, ಜರ್ಮನಿ, ನೆದರ್ಲ್ಯಾಂಡ್, ಬೆಲ್ಜಿಯಂ, ಸ್ಪೇನ್, ಆಸ್ಟ್ರೇಲಿಯಾ, ಡೆನ್ಮಾರ್ಕ್, ಪೋಲ್ಯಾಂಡ್, ಕಜಕಿಸ್ತಾನ್, ಸೌದಿ ಅರೇಬಿಯಾ, UAE, ನೇಪಾಳ, ಇಂಡೋನೇಷ್ಯಾ, ರಷ್ಯಾ, ಥೈಲ್ಯಾಂಡ್, ಮಲೇಷ್ಯಾ, ಜಪಾನ್, ಫ್ರಾನ್ಸ್ ಸಹಿತ 35 ದೇಶಗಳಿಗೆ ಏನೈತಿ ಉಚಿತ ಪ್ರವಾಸಿ ವೀಸಾವನ್ನು ನೀಡಿದೆ. ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಆರಂಭಿಸಿದ ಕ್ರಿಸ್ಟಿಯಾನೋ ರೊನಾಲ್ಡೋ. ಸೊ ರೊನಾಲ್ಡೋ ಅವರು ಯುವರ್ ರೊನಾಲ್ಡೋ ಅನ್ನೋದೊಂದು ಯೂಟ್ಯೂಬ್ ಚಾನಲ್ನ ಈಗ 2 ದಿವಸ ಆಯಿತು ಸ್ಟಾರ್ಟನ್ನು ಮಾಡಿದರು. ನೆಕ್ಸ್ಟ್ ಮಾದಾಪುರ ಏಷ್ಯಾದಲ್ಲಿ ಶ್ರೀಮಂತ ಗ್ರಾಮವಾಗಿದೆ. ಯಾಕಂದರೆ ಇದು ಬ್ಯಾಂಕ್ನ ಠೇವಣಿಯಲ್ಲಿ 7,000ಕ್ಕಿಂತ ಹೆಚ್ಚು ಏನೈತಿ 7,000 ಕೋಟಿಗಿಂತ ಹೆಚ್ಚು ಮೌಲ್ಯವನ್ನು ನಿವ್ವಳ ಮೊತ್ತವನ್ನು ಇಟ್ಟದ. ಸೊ ಅದಕ್ಕಾಗಿ ಮಾದಾಪುರ ಅನ್ನೋದು ಏಷ್ಯಾದಾಗ ಅತಿ ಶ್ರೀಮಂತ ಗ್ರಾಮವಾಗಿದೆ. ಸೊ ಇದು ಗುಜರಾತ್ ರಾಜ್ಯದೊಳಗೆ ಬರ್ತದೆ ಈ ಮಾದಾಪುರ ಅನ್ನುವ ಗ್ರಾಮ. ನೆಕ್ಸ್ಟ್ IISc ವಿಜ್ಞಾನಿಗಳಿಗೂ ಸೇರಿ ಟೋಟಲ್ ಆಗಿ 31 ಜನರಿಗೆ ಏನೈತಿ ವಿಜ್ಞಾನ ರತ್ನ ಪುರಸ್ಕಾರವನ್ನು ನೀಡಿದ್ದಾರೆ. ಇಲ್ಲಿ 13 ವಿಜ್ಞಾನಿಗಳಿಗೆ ಏನೈತಿ ವಿಜ್ಞಾನ ಶ್ರೀ ಪುರಸ್ಕಾರ, 18 ಸಾಧಕರಿಗೆ ಏನೈತಿ ವಿಜ್ಞಾನ ಶಾಂತಿ ಸ್ವರೂಪ ಭಟ್ನಾಗರ ಪ್ರಶಸ್ತಿಯನ್ನು ಹಾಗೂ ಚಂದ್ರಯಾನ 3 ಭಾಗವಾಗಿದ್ದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ತಂಡಕ್ಕೆ ಏನೈತಿ ವಿಜ್ಞಾನ ತಂಡ ಪ್ರಶಸ್ತಿಯನ್ನು ರಾಷ್ಟ್ರಪತಿಯವರು ನೀಡಿದ್ದಾರೆ. ನೆಕ್ಸ್ಟ್ ದೇಶದ ಮೊದಲ ಮರುಬಳಕೆ ಹೈಬ್ರಿಡ್ ರಾಕೆಟ್ ನಾಳೆ ಬಣಕ್ಕೆ ತಂದರು. ಸೊ ನಾಳೆ ಅಂದ್ರೆ 24ನೇ ತಾರೀಕು ಏನೈತಿ ಇದನ್ನು ಕಳಿಸಲಿದ್ದಾರೆ. ಇದರಲ್ಲಿ ಟೋಟಲ್ ಆಗಿ 53 ಸಣ್ಣ ಉಪಗ್ರಹಗಳನ್ನು ಹೊತ್ಕೊಂಡು ಹೋಗೋದದ. ಸೊ ಇದಕ್ಕೆ ಮೂನ್ ಮ್ಯಾನ್ ಎಂದ ಜನಪ್ರಿಯವಾಗಿರುವ ಇಸ್ರೋದ ಮಾಜಿ ನಿರ್ದೇಶಕ ಅಣ್ಣಾದೊರೈ ಅವರ ಇದಕ್ಕೆ ಮಾರ್ಗದರ್ಶನವನ್ನು ನೀಡಿದರು. ಸೊ ಈ ಯೋಜನೆಗೆ ಏನೈತಿ ಮಿಷನ್ ರೂಮಿ 2024 ಎಂದು ಹೆಸರನ್ನು ಇಡಲಾಗಿದೆ. ಸೊ ಇದು ಗೊತ್ತಿರಬೇಕು, ಮಿಷನ್ ರೂಮಿ ಅನ್ನೋದು ಇದಕ್ಕೆ 2024 ಅನ್ನೋದು ಹೆಸರನ್ನು ಇಟ್ಟಿದ್ದಾರೆ. ನೆಕ್ಸ್ಟ್ ನೀರಜ್ ಮತ್ತು ಮನು ಬ್ರ್ಯಾಂಡ್ ಮೌಲ್ಯ ಭಾರಿ ಏರಿಕೆ ಅಂದರು. ಇಲ್ಲಿ
ನೀರಜ್ ಅವರು ಈ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕವನ್ನು ಜಾವ್ಲಿನ್ ಥ್ರೋ ಒಳಗೆ ಗೆದ್ದರು. ಅದಕ್ಕಾಗಿ ಸೊ ಇವರ ಬ್ರ್ಯಾಂಡ್ ವ್ಯಾಲ್ಯೂ ಅಂದ್ರೆ ಜಾಹೀರಾತಿಗೆ ಇವರು ಮೊದಲಿಗೆ 3 ಕೋಟಿ ಸಂಭಾವನೆ ಪಡೆಯುತ್ತಿದ್ದರು. ಬಟ್ ಈಗ 4ರಿಂದ 4.5 ಕೋಟಿ ರೂಪಾಯಿಗಳಿಗೆ ಏನೈತಿ ಇವರು ಏರಿಕೆಯನ್ನು ಮಾಡ್ಯಾರು. ನೆಕ್ಸ್ಟ್ ಮನು ಬಾಕರ್ ಇವರು 2 ಕಂಚಿನ ಪದಕವನ್ನು ಶೂಟಿಂಗ್ ವಿಭಾಗದಲ್ಲಿ ಇವರು ಪಡ್ಕೋತಾರೆ ಪ್ಯಾರಿಸ್ 2024 ಒಲಿಂಪಿಕ್ಸ್ನಲ್ಲಿ. ಸೊ ಇವ್ರಿಗೂ ಕೂಡ ಏನೈತಿ ಮೊದಲಿಗೆ ಒಂದು ಜಾಹೀರಾತಿಗೆ ಒಂದು ಅಡ್ವರ್ಟೈಸ್ಮೆಂಟ್ಗೆ 25 ಲಕ್ಷವನ್ನು ಪಡಿತಿದ್ರು. ಬಟ್ ಈಗ 1ರಿಂದ 1.5 ಕೋಟಿದವರೆಗೂ ಏನೈತಿ ಇವರು ಏರಿಕೆಯನ್ನು ಮಾಡಿದರು. ನೆಕ್ಸ್ಟ್ ಬೋಟ್ಸ್ವಾನಾದಲ್ಲಿ ವಿಶ್ವದ 2ನೇ ಅತಿ ದೊಡ್ಡ ವಜ್ರ ಪತ್ತೆ ಅಂದರು. ಇಲ್ಲಿ ಜಗತ್ತಿನ 2ನೇ ಅತಿ ದೊಡ್ಡ ವಜ್ರ ಉತ್ಪಾದಕ ದೇಶ ಬೋಟ್ಸ್ವಾನಾದಲ್ಲಿ ಬರೋಬ್ಬರಿ 2492 ಕ್ಯಾರೆಟ್ನ 499 ಗ್ರಾಂ ವಜ್ರದ ಕಲ್ಲು ಪತ್ತೆಯಾಗಿದೆ. ಸೊ ಈ ಬೋಟ್ಸ್ವಾನಾ ದೇಶದಲ್ಲಿ ಏನೈತದ 2ನೇ ಅತಿ ದೊಡ್ಡ ವಜ್ರ ಪತ್ತೆಯಾಗಿದೆ. ಈ ಹಿಂದೆ ಏನೈತಿ 1905ರಲ್ಲಿ ದಕ್ಷಿಣ ಆಫ್ರಿಕಾದ ಕಲಿನಾನ್ನಲ್ಲಿ 3106 ಕ್ಯಾರೆಟಿನ ವಜ್ರ ಪತ್ತೆಯಾಗಿತ್ತು. ಅದೇ ದೊಡ್ಡದಾಗಿತ್ತು. ಅದ ನಂತರ ಏನೈತಿ 2ನೇ ಅತಿ ದೊಡ್ಡ ಈ ವಜ್ರ ಪತ್ತೆಯಾಗಿದೆ. ನೆಕ್ಸ್ಟ್ ಅಮೂಲ್ ಜಗತ್ತಿಗೆ ಬಲಿಷ್ಠ ಫುಡ್ ಮತ್ತು ಡೈರಿ ಬ್ರ್ಯಾಂಡ್ ಆಗಿದೆ. ಸೊ ಇಲ್ಲಿ ಬ್ರಿಟನ್ನ ಬ್ರ್ಯಾಂಡ್ ಫೈನಾನ್ಸ್ 2024 ಗ್ಲೋಬಲ್ ಫುಡ್ ಆ್ಯಂಡ್ ಡ್ರಿಂಕ್ಸ್ ವರದಿಯಲ್ಲಿ ಅಮೂಲ್ಗೆ ಮೊದಲ ಸ್ಥಾನವನ್ನು ಪಡೆದಿದೆ. 2023ರಲ್ಲಿ 2ನೇ ಸ್ಥಾನ 2ನೇ ರ್ಯಾಂಕನ್ನು ಪಡೆದಿತ್ತು. ಬಟ್ ಈ ಸಲ ಅದ ಮೊದಲನೇ ಸ್ಥಾನದಲ್ಲಿ ಅದ ಬ್ರ್ಯಾಂಡ್ ಫೈನಾನ್ಸ್ 2024 ಗ್ಲೋಬಲ್ ಫುಡ್ ಆ್ಯಂಡ್ ಡ್ರಿಂಕ್ಸ್ ವರದಿಯಲ್ಲಿ. ಸೊ ಈ ಅಮೂಲ್ ಬ್ರ್ಯಾಂಡ್ ಅನ್ನೋದಿದ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ. ಇಲ್ಲಿ 11 ಬಿಲಿಯನ್ ಲೀಟರ್ ಹಾಲು ಏನೈತಿ ಒಂದು ವರ್ಷಕ್ಕೆ ಉತ್ಪಾದನೆ ಆಗುತ್ತೆ. ನೆಕ್ಸ್ಟ್ ಅಮೇರಿಕಾದ 3ನೇ ಅತಿ ಎತ್ತರದ ಪ್ರತಿಮೆ ಟೆಕ್ಸಾಸ್ನಲ್ಲಿ 90 ಅಡಿ ಏನೈತಿ ಹನುಮ ಪ್ರತಿಮೆಯನ್ನು ಮಾಡಿದ್ದಾರೆ. ಸೊ ಇಲ್ಲಿ ಅತಿ ಎತ್ತರ ಇರುವುದು 151 ಅಡಿಗಳ ಏನೈತಿ ಯಾವುದೈತಿ ಇಲ್ಲಿ ಲಿಬರ್ಟಿ ಅಥವಾ ಸ್ವಾತಂತ್ರ್ಯದ ವಿಗ್ರಹ ಏನೈತಿ ಅತಿ ಎತ್ತರದ ವಿಗ್ರಹ ಆಗೈತಿ ಅಮೇರಿಕಾದಾಗ. ನೆಕ್ಸ್ಟ್ ಫ್ಲೋರಿಡಾದ ಗಲ್ಫ್ ಸ್ಟ್ರೀಮ್ ಪಾರ್ಕ್ನಲ್ಲಿರುವ 110 ಅಡಿಯ ಎತ್ತರದ ಪೆಗಾಸಸ್ ಆ್ಯಂಡ್ ಡ್ರ್ಯಾಗನ್ ವಿಗ್ರಹ ಏನೈತಿ 2ನೇ ಅತಿ ಎತ್ತರದಾಗೈತಿ. ನೆಕ್ಸ್ಟ್ 3ನೇದ ಇದು ಹನುಮ ವಿಗ್ರಹ ಆಗೈತಿ. ಅದಕ್ಕಿಂತ ಮೊದಲು ಯಾವುದಿತ್ತು ಲೇಡಿ ಆಫ್ ದ ರಾಕೀಸ್ 3ಯ ಅತಿ ಎತ್ತರದ ಪ್ರತಿಮೆ ಆಗಿತ್ತು. ಬಟ್ ಈಗ ಇದು 90 ಅಡಿಯ ಹನುಮ ವಿಗ್ರಹ ಆಗಿದೆ. ಅದೆಷ್ಟಿತ್ತು 88.6 ಅಡಿ. ಅದ ಅವರ್ ಲೇಡಿ ಆಫ್ ರಾಕೀಸ್ ಅನ್ನೋದೇನೈತಿ ಅದ ಈಗ 4ನೇ ಸ್ಥಾನಕ್ಕೆ ಹೋಗ್ಯದ. ನೆಕ್ಸ್ಟ್ 250 ಅಡಿ ಎತ್ತರದ ಸ್ಕೈಡ್ಯಾಕ್ ನಿರ್ಮಾಣಕ್ಕೆ ಒಪ್ಪಿಗೆ ಬೆಂಗಳೂರಿಗೆ ಆಕಾಶ ಗೋಪುರ ಅಂದರು. ಸೊ ಇಲ್ಲಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಲು ಒಪ್ಪಿಗೆಯನ್ನು ಕೊಟ್ಟಿದ್ದರು. 250 ಅಡಿ ಎತ್ತರದ ಸ್ಕೈಡ್ಯಾಕ್ ನಿರ್ಮಾಣ. ನೆಕ್ಸ್ಟ್ ದೇಶೀಯ ಅಣುಸ್ಥಾವರ ಆರಂಭ. ಗುಜರಾತ್ನ ಕಕ್ರಪ ವಿದ್ಯುತ್ ಯೋಜನೆ 2ನೇ ಘಟಕವನ್ನು ಸ್ಟಾರ್ಟ್ ಮಾಡಿದರು. ನೆಕ್ಸ್ಟ್ ಸೆಪ್ಟೆಂಬರ್ನಲ್ಲಿ ಜನಗಣತಿ ಆರಂಭ ಅಂದರು. ಸೊ ಈ ಹಿಂದೆ ಏನೈತಿ 2011ರಾಗ ಜನಗಣತಿಯನ್ನು ಮಾಡಿದರು. 10 ವರ್ಷಕ್ಕೊಮ್ಮೆ ಮಾಡಬೇಕಾಗಿತ್ತು. 2021ರಲ್ಲಿ ಮಾಡಬೇಕಾಗಿತ್ತು. ಕೊರೋನಾ ಟೈಮ್ ಬಂದರಿಂದ ಇದನ್ನೈತಿ ಮಾಡಲಿಲ್ಲ. ಹಾಗಾಗಿ ಈ ವರ್ಷದ 2024 ಸೆಪ್ಟೆಂಬರ್ದಲ್ಲಿ ಮಾಡುವ ಸಾಧ್ಯತೆ ಜಾಸ್ತಿ ಅದ. ನೆಕ್ಸ್ಟ್ ಉದ್ಯೋಗ ಸೃಷ್ಟಿಯಲ್ಲಿ ಇಳಿಕೆ ಕಂಡದ ಟೋಟಲಾಗಿ ಇಂಡಿಯಾದಾಗ ಇದೆ. ನೀವು ನೋಡ್ಕೋಬೋದು ಇದನ್ನ. ನೆಕ್ಸ್ಟ್ ಸ್ವದೇಶಿ ಪರಮಾಣು ರಿಯಾಕ್ಟರ್ಗೆ ಚಾಲನೆ ಇದೆ. ದೇಶದ 2ನೇ ಸ್ವದೇಶಿ ನಿರ್ಮಿತ ಇದು ಗುಜರಾತ್ದಾಗ ಕಕ್ರಪಾನಿಯಲ್ಲಿ 2ನೇದು ಸ್ಟಾರ್ಟ್ ಆಗಿತ್ತಲ್ಲ ಅದು ಕೊಟ್ಟಿದ್ದಾರೆ. ನೀವು ಇದನ್ನು ಕೂಡ ನೋಡ್ಕೋಬೋದು. ನೆಕ್ಸ್ಟ್ ಹಾಲಿನ ಪ್ಯಾಕೆಟ್ ಮೇಲೆ A1 A2 ತೆಗೆದುಹಾಕಲು ನಿರ್ದೇಶನ. ಸೊ ಹಾಲಿನ ಪ್ಯಾಕೆಟ್ ಮೇಲೆ A1 ಹಾಲು A2 ಹಾಲು ಅಂತ ಹಾಕ್ತಿದ್ರು. ಅದನ್ನ ತೆಗಿಯಾಕ
ಹೇಳ್ಯದ. ವಿಶ್ವದ 2ನೇ ಅತಿ ದೊಡ್ಡ ವಜ್ರ ಪತ್ತೆ ಇದು ಆಗಲೇ ಮುಗಿದದ. ನೆಕ್ಸ್ಟ್ ಚಂದ್ರಯಾನ 3ರ ಹೊಸ ಚಿತ್ರ ಬಿಡುಗಡೆ. ಸೊ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ಏನೈತಿ ಈ ಚಿತ್ರವನ್ನು ಇಸ್ರೋ ಸಂಸ್ಥೆ ಬಿಡುಗಡೆಯನ್ನು ಮಾಡೈತಿ. ಸೊ ಇಲ್ಲಿಗೆ ಆಗಸ್ಟ್ 23ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಕಂಪ್ಲೀಟ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.